ಎಲ್ರಿಗೂ ನಮಸ್ಕಾರ. ನ್ಯೂಮರಿಕಲ್ ಎಕ್ಸಾಂಪಲ್ಸ್ ಆಫ್ ಬೆಲ್ಟ್ ಡ್ರೈವ್ ಅಲ್ಲಿ ಇದ್ದೀವಿ. ಲೆಟ್ ಅಸ್ ಟೇಕ್ ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ಸೇಸ್ ಎ ಮೋಟಾರ್ ಡ್ರೈವ್ಸ್ ಎ ಫ್ಯಾನ್ ಬೈ ಎ ಬೆಲ್ಟ್. ಸೊ ಮೋಟಾರ್ ಅನ್ನೋದು ಡ್ರೈವರ್ ಆ್ಯಂಡ್ ಫ್ಯಾನ್ ಇಸ್ ಎ ಡ್ರಿವನ್ ಹಿಯರ್. ಸೊ ಡ್ರೈವರು ಮೋಟಾರ್ ಆಗಿರುತ್ತೆ, ಫ್ಯಾನು ಡ್ರಿವನ್ ಆಗಿರುತ್ತೆ. ಮೋಟಾರ್ ಪುಲ್ಲಿ ಡಯಾಮೀಟರ್ ಇಸ್ D1 ಅಂದರೆ ಡ್ರೈವರ್ದು ಆಲ್ವೇಸ್ ಟೇಕ್ 1 ಅಂತ ಹೇಳಿದ್ದೀನಿ. ಸೊ D1 ಈಸ್ ಈಕ್ವಲ್ ಟು 80 ಮಿಲಿಮೀಟರ್ ಆ್ಯಂಡ್ N1 ಸ್ಪೀಡ್ ಕೊಟ್ಟಿದ್ದಾರೆ 1440 RPM. ಅದೇ ಥರ ಫ್ಯಾನ್ ಪುಲ್ಲಿ ಅಂದರೆ ಡ್ರಿವನ್ D2 ಕೊಟ್ಟಿದ್ದಾರೆ 320 ಮಿಲಿಮೀಟರ್ ಅಂತ. ಆ್ಯಂಡ್ N2 ನೀವು ಕಂಡುಹಿಡಬೇಕು, ಫ್ಯಾನ್ ಸ್ಪೀಡ್ ಕಂಡುಹಿಡಬೇಕು. ನೆಗ್ಲೆಕ್ಟಿಂಗ್ ಸ್ಲಿಪ್ ಇರೋದ್ರಿಂದ ಸೊ ಯೂಸ್ ದ ಬೇಸಿಕ್ ಫಾರ್ಮುಲಾ ಆ್ಯಂಡ್ ದ ವೆಲಾಸಿಟಿ ರೇಷಿಯೋ. ಯು ನೀಡ್ ಟು ಫೈಂಡ್ ಔಟ್ ದೀಸ್ ಟು. ಆ್ಯಂಡ್ ವಿ ನೋ ದ ಫಾರ್ಮುಲಾ. ವೆಲಾಸಿಟಿ ರೇಷಿಯೋ ಈಸ್ ಈಕ್ವಲ್ ಟು N2 ಬೈ N1 ಈಸ್ ಈಕ್ವಲ್ ಟು D1 ಬೈ D2. ಸೊ ಇಲ್ಲಿ ನೀವು ನೋಡ್ಬೋದು N1 N2 ಎರಡೂ ಇಲ್ಲದೆ ಇರೋದ್ರಿಂದ ಯು ಕ್ಯಾನ್ ಟೇಕ್ ಡೈರೆಕ್ಟ್ಲಿ ದಿಸ್ ಆ್ಯಂಡ್ ಫೈಂಡ್ ಔಟ್ ವೆಲಾಸಿಟಿ ರೇಷಿಯೋ. ಸೊ ಯು ಕ್ಯಾನ್ ಟೇಕ್ ದಿಸ್, ಸಬ್ಸ್ಟಿಟ್ಯೂಟ್ ಮಾಡಿ D1 80 ಡಿವೈಡೆಡ್ ಬೈ 320. ಸೊ 0 ಗೆಟ್ ಕ್ಯಾನ್ಸಲ್ಡ್, 8 1 8 4. ಸೊ 1/4 ಅಥವಾ 0.25 ಅಂದರೆ ಏನು ಕನ್ನಡದಲ್ಲಿ ಕಾಲು ಭಾಗದಷ್ಟು ವೆಲಾಸಿಟಿ ರೇಷಿಯೋ ಆಗ್ತಾ ಇದೆ ಇಲ್ಲಿ ಅಂತ ಅರ್ಥ. ಕಮಿಂಗ್ ಟು ದ ಮೇನ್ ಫಾರ್ಮುಲಾ, ದಟ್ ಈಸ್ N2 ಬೈ N1 ಈಸ್ ಈಕ್ವಲ್ ಟು D1 ಬೈ D2. ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಫ್ಯಾನ್ ಸ್ಪೀಡ್, that is N1 into D1 divided by D2. So substitute the values. N1 ಅಂದರೆ 1440, D1 ಅಂದರೆ 80 and D2 ಅಂತ ಹೇಳಿದ್ರೆ 320. So calculator open ಮಾಡಿ. How to solve this? Very simple. So take a bracket here. So more than 1 ಇದ್ರೆ bracket ತಗೊಳ್ಳಿ, more than 1 parameter ಇದ್ರೆ into 80 divided by 320. So this is 360. So 360 RPM is the answer for this question. Next problem, a belt runs with a driver pulley. ಅವರೇ ಕೊಟ್ಟಿರೋದ್ರಿಂದ ಡ್ರೈವರ್ ಪುಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ. ಡ್ರೈವರ್ ಡಯಾಮೀಟರ್ ಇಸ್ 400 ಮಿಲಿಮೀಟರ್ ಆ್ಯಂಡ್ RPM ಕೊಟ್ಟಿದ್ದಾರೆ 200 RPM. The driven pulley has a diameter of 600 ಅಂದರೆ D2 is equal to 600. ಫೈಂಡ್ ದ ಸ್ಪೀಡ್ ಆಫ್ ಎ ಡ್ರಿವನ್ ಪುಲ್ಲಿ. ಇಲ್ಲಿ ಎರಡು ಸಿಚುವೇಶನ್ ಇದೆ, ನೆಗ್ಲೆಕ್ಟಿಂಗ್ ಸ್ಲಿಪ್ ಆ್ಯಂಡ್ ಕನ್ಸಿಡರಿಂಗ್ 2% ಸ್ಲಿಪ್. ಸೊ ನೀವು ಏನು N2 ಏನಿದೆಯೋ, ಸೊ N2 ಫೈಂಡ್ ಔಟ್ ಮಾಡಬೇಕಾದ್ರೆ ಯು ನೀಡ್ ಟು ಟೇಕ್ 2 ಕೇಸಸ್. ಸೊ ನೆಗ್ಲೆಕ್ಟ್ ಮಾಡಿ ಕಂಡುಹಿಡಬೇಕು, ಇನ್ನೊಂದು 2% ಸ್ಲಿಪ್ ತೊಗೊಂಡು ಕನ್ಸಿಡರ್ ಮಾಡಬೇಕು. ಐಮ್ ಗೋಯಿಂಗ್ ಟು ಟೇಕ್ ದ ಫಸ್ಟ್ ಕೇಸ್, ದಟ್ ಈಸ್ ನೆಗ್ಲೆಕ್ಟಿಂಗ್ ಸ್ಲಿಪ್. ನೆಗ್ಲೆಕ್ಟಿಂಗ್ ಸ್ಲಿಪ್ ಕೇಸ್ ತೊಗೋತೀನಿ. ಅದು ತುಂಬ ಸಿಂಪಲ್ಲು, ನಿಮಗೆಲ್ಲ ಇಲ್ಲಿ ತನಕ ಪ್ರಾಬ್ಲಮ್ ಮಾಡಿದ್ದೀರಾ. So N2 by N1 is equal to D1 by D2. So you need N2. N2 is equal to N1 into D1 divided by D2. So N1 ಕೊಟ್ಟಿದ್ದಾರೆ 200 ಅಂತ, D1 ಕೊಟ್ಟಿದ್ದಾರೆ 400 ಅಂತ. So D2 is 600. And so you can use the calculator to solve this, or you can simply ಅದನ್ನು 0 ಕ್ಯಾನ್ಸಲ್ ಮಾಡಿ ಮಾಡ್ಬೋದು. But take the calculator and do it. So 2 parameters ಇರೋದ್ರಿಂದ take calculator. 200 into 400 divided by 600. ಈ ಥರ ಬಂದಾಗ ಹಂಗೆ ಬರಿಬಾರ್ದು, ಶಿಫ್ಟ್ ಅಥವಾ ENG ಏನಿದೆಯೋ ಇದನ್ನು ಹೊಡಿಬೇಕು. ಸೊ 133.33 and it should be a whole number, ಪಾಯಿಂಟ್ ಕೊಡೋಂಗಿಲ್ಲ. ಹಾಗಾಗಿ 133.33ನ ಯು ಕ್ಯಾನ್ ರೌಂಡ್ ಇಟ್ ಆಫ್ ಟು 134 RPM ಅಂತ ತಗೋಬೋದು. ಬಟ್ ಡಯಾಮೀಟರ್ ಬಂದಾಗ ಯು ಕ್ಯಾನ್ ಟೇಕ್ ದ ಫ್ರ್ಯಾಕ್ಷನ್. ಸೊ ಕನ್ಸಿಡರಿಂಗ್ ಸ್ಲಿಪ್, 2% ಸ್ಲಿಪ್ ಕಂಡುಹಿಡಿ ನೋಡೋಣ. ಈಗ ನಿಮಗೆಲ್ಲ ಗೊತ್ತೇ ಇದೆ, ಸ್ಲಿಪ್ ಆದಾಗ ವೆಲಾಸಿಟಿ ರೇಷಿಯೋ ಕಡಿಮೆ ಆಗುತ್ತೆ, RPM ಕಡಿಮೆ ಆಗುತ್ತೆ. ಹಾಗಾಗಿ ಅದು ಇದಕ್ಕಿಂತ ಕಡಿಮೆ ಬಂದರೆ ಯು ಹ್ಯಾವ್ ಡನ್ ಎ ಕರೆಕ್ಟ್ ಕ್ಯಾಲ್ಕುಲೇಷನ್ ಅಂತ. N2 by N1 is equal to D1 by D2 into 1 minus S by 100. So N2 is equal to N1 into D1 by D2 1 minus S by 100. Now you substitute all the values. So 200 into 400 divided by 600 into 1 minus 2 divided by 100. So ಇದು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ, ಇಲ್ಲಿ 134 ಅಂತ ತಗೊಳ್ಳಿ. 134 because it just now you calculated. So 1 minus 2 by 100 ಅಂದರೆ 0.02 ಅಂತ ಅರ್ಥ. ಯಾವಾಗಲೂ ಇದು ಡೆಸಿಮಲ್ ಫ್ರ್ಯಾಕ್ಷನ್ಸು ಬೇಸಿಕ್ಸಲ್ಲಿ ಹೇಳಿರ್ತಾರೆ, ಇಲ್ಲಾಂದರೆ ಕ್ಯಾಲ್ಕುಲೇಟರಲ್ಲಿ ಹೊಡೆದ್ಬಿಟ್ಟು ಮಾಡ್ಬೋದು. ಈ ಥರ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ತುಂಬ ಸಿಂಪ್ಲಿಫೈ ಮಾಡ್ಕೊಳ್ಳೋದ್ರಿಂದ ಕ್ಯಾಲ್ಕುಲೇಟ್ರಲ್ಲಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದರ್ವೈಸ್ ನಿಮಗೆ
ಬ್ರ್ಯಾಕೆಟ್ಸು ಇಂಟು ಪ್ಲಸ್ಸು ಮೈನಸ್ ಅದೆಲ್ಲ ಕನ್ಫ್ಯೂಸ್ ಆಗಿ ಆನ್ಸರ್ಸ್ ಬೇರೆ ಬರೋ ಚಾನ್ಸಸ್ ಇರುತ್ತೆ. ಸೊ ಲೆಟ್ ಅಸ್ ಟೇಕ್ ದಿಸ್. I'll take 134 first into bracket open 1 minus 0.02. So now you calculate it, 131.32 ಬಂತು. ಸೊ ಇದನ್ನು ಕೂಡ ಫ್ರಾಕ್ಷನಲ್ಲಿ ಇರೋದ್ರಿಂದ ನೆಕ್ಸ್ಟ್ ಹೈಯರ್ ಡಿಜಿಟ್ಗೆ ಅದನ್ನು ರೌಂಡ್ ಆಫ್ ಮಾಡೋಣ. 131.32 ಬಂದಿರೋದ್ರಿಂದ ಯು ಕ್ಯಾನ್ ಸೇ ದಿಸ್ ಇಸ್ ಲೆಸರ್ ದ್ಯಾನ್ ದ ಪ್ರೀವಿಯಸ್ ಕೇಸ್ ವಿತೌಟ್ ಸ್ಲಿಪ್. 131.32 ಹೋಲ್ ನಂಬರ್ ಬೇಕಾಗಿರೋದ್ರಿಂದ ಐ ಕ್ಯಾನ್ ಟೇಕ್ 132 RPM. ನೋಡಿ 2 RPM ಕಡಿಮೆ ಆಯಿತು 2% ಸ್ಲಿಪ್ ಆಗೋದ್ರಿಂದ. ಹಾಗಾಗಿ ಸ್ಲಿಪ್ ಆಗದೆ ಇರೋ ಥರ ನೋಡ್ಕೊಳ್ಳೋದು ನಮ್ಮ ಒಂದು ಜವಾಬ್ದಾರಿ ಆಗಿರುತ್ತೆ. ನೌ ದಿಸ್ ಫಾರ್ಮುಲಾ is about to calculate the length of the belt required. So let us take the data first. 2 pulleys, one is 450 diameter. Let us take that pulley as D1, 450 millimeter, and the other is, that is D2, 200 millimeter. Are in parallel shaft ಅಂತ ಕೊಟ್ಟಿದ್ದಾರೆ. 1.95 meter apart ಅಂದರೆ ಎಕ್ಸ್ ಕೊಟ್ಟಿದ್ದಾರೆ. ಸೊ ರಿಮೆಂಬರಿಂಗ್ ದ ಫಾರ್ಮುಲಾ, ಏನು ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ ನೀವು? ಲೆಂತ್ ಆಫ್ ಎ ಓಪನ್ ಬೆಲ್ಟ್ ಡ್ರೈವ್ ಅಥವಾ ಕ್ರಾಸ್ ಬೆಲ್ಟ್ ಡ್ರೈವ್ ಅಂತ ನೋಡಿ. ಇದು ಕ್ರಾಸ್ ಕೊಟ್ಟಿರೋದ್ರಿಂದ ಕ್ರಾಸ್ ಬೆಲ್ಟ್ ಡ್ರೈವ್ ಫಾರ್ಮುಲಾ ಯೂಸ್ ಮಾಡಬೇಕು. 1.95 ಮೀಟರ್ ಇದು ಕೊಟ್ಟಿದ್ದಾರೆ. ಕ್ರಾಸ್ ಬೆಲ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಯು ನೀಡ್ ಟು ಫೈಂಡ್ ಔಟ್ ಎಲ್, ಕ್ಯಾಪಿಟಲ್ ಎಲ್ ಕಂಡುಹಿಡಬೇಕು. ಸೊ ರಿಮೆಂಬರ್ ಹಿಯರ್, ವೆನ್ ಎವರ್ ಯು ರೈಟ್ ಅ ಡೇಟಾ, ಆಲ್ ದ ಯೂನಿಟ್ ಶುಡ್ ಬಿ ಸೇಮ್. ನೀವು ಫಸ್ಟ್ ಚಾಪ್ಟ್ರಲ್ಲಿ ಅದನ್ನು ಕಲ್ತಿದ್ದೀರಾ. ಯಾವುದೇ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಯೂನಿಟ್ಸು ಸೇಮ್ ಇರಬೇಕು. ಸೊ ಇದು ಮಿಲಿಮೀಟರ್ ಇದೆ, ಇದು ಮಿಲಿಮೀಟರ್ ಇದೆ ಅಂತ ಹೇಳಿದ್ರೆ ಎಕ್ಸ್ನು ಕೂಡ ಮಿಲಿಮೀಟರ್ ಕನ್ವರ್ಟ್ ಮಾಡ್ಕೋಬೇಕು. ಅಥವಾ ಮೀಟರಲ್ಲೇ ಇರಲಿ ಸರ್ ಅಂತ ಅಂದರೆ 1.95 ಮೀಟ್ರಲ್ಲಿ ಇದ್ದರೆ ಇದನ್ನು ಎರಡನ್ನೂ ಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಲೆಟ್ ಅಸ್ ಕನ್ವರ್ಟ್ ದಿಸ್ ಆಸ್ ಎ ಮೀಟರ್. 450ನ ಮೀಟರ್ ಕನ್ವರ್ಟ್ ಮಾಡಿದ್ರೆ ಮಿಲಿಮೀಟರ್ನ ಡಿವೈಡೆಡ್ ಬೈ 1000 ಮಾಡಬೇಕು. 450 ಡಿವೈಡ್ ಬೈ 1000 ಮಾಡಿದ್ರೆ 0.45 ಬರುತ್ತೆ. ಸಿಮಿಲರ್ಲಿ ಇದು ಕೂಡ 0.2 ಮೀಟರ್ ಬರುತ್ತೆ. ಇವಾಗ ನಿಮಗೆ ಎಲ್ಲ ಮೀಟರ್ ಇರೋದ್ರಿಂದ you can use the formula directly. So we have L is equal to diameter ಕೊಟ್ಟಿದ್ದಾರೆ, ಹಾಗಾಗಿ pi by 2 d1 plus d2 plus second parameter 2x plus third parameter d1 plus d2 whole square divided by 4x. ಇಲ್ಲಿ ಮೈನಸ್ ಇದ್ದಾಗ ಓಪನ್ ಬೆಲ್ಟ್ ಡ್ರೈವ್ ಇರುತ್ತೆ, ಅದರ್ವೈಸ್ ಇಟ್ಸ್ ಎ ಪಾಸಿಟಿವ್ ಕ್ರಾಸ್ ಬೆಲ್ಟ್ ಡ್ರೈವ್ ಇದ್ದಾಗ. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ನಾವು. ಸೊ pi divided by 2 into 0.45 ಪ್ಲಸ್ 0.2 ಫಸ್ಟ್ ಟರ್ಮ್ ಮುಗೀತು. ಸೆಕೆಂಡ್ ಟರ್ಮ್ ಬರೋಣ ಇವಾಗ. 2 ಇಂಟು 1.95 ಪ್ಲಸ್ ಥರ್ಡ್ ಟರ್ಮಿಗೆ ಬರೋಣ. 0.45 ಪ್ಲಸ್ 0.2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 4 ಇಂಟು 1.95. ಸೊ ನೋಡೋದಕ್ಕೆ ತುಂಬ ಬಿಗ್ ಈಕ್ವೇಷನ್ ಥರ ಕಾಣುತ್ತೆ, ಬಟ್ ನೀವು ಇದನ್ನು ಸ್ಪ್ಲಿಟ್ ಮಾಡಿಕೊಂಡು ಫಸ್ಟ್ ಟರ್ಮ್ ಒಂದು ಸಲ, ಸೆಕೆಂಡ್ ಟರ್ಮ್ ಒಂದು ಸಲ, ಥರ್ಡ್ ಟರ್ಮ್ ಒಂದು ಸಲ ಮಾಡಿಕೊಂಡ್ರೆ ತುಂಬ ಸಿಂಪಲ್ ಆಗುತ್ತೆ. ಸೊ ಡೈರೆಕ್ಟಾಗಿ ಯೂಸ್ ಮಾಡೋ ಬದಲು we use a splitted tasks. ಸೊ ನಾನು ಮಾಡ್ತಾ ಬರ್ತೀನಿ, ನೋಡ್ಬೋದು ನೀವು ಇವಾಗ. ಸೊ ಫಸ್ಟ್ ಒಂದು ನೋಡೋಣ, ಇಲ್ಲಿ ಪೈ ಹೆಂಗೆ ಇನ್ಸರ್ಟ್ ಮಾಡೋದು. ಯು ಕ್ಯಾನ್ ಸಿ ಹಿಯರ್ ಇನ್ ಕ್ಯಾಲ್ಕುಲೇಟರ್ಸ್ ಪೈ ಇಲ್ಲಿದೆ, ಆರೋ ಮಾರ್ಕ್ ಎಲ್ಲಿ ಮೂವ್ ಆಗ್ತಿದೆಯಲ್ಲ ಅಲ್ಲಿ. ಸೊ ಶಿಫ್ಟ್ ಇಟ್ಕೊಂಡು ಶಿಫ್ಟನ್ನು ಪ್ರೆಸ್ ಮಾಡಿ ಪೈ ಹೊಡೆದ್ರೆ ಇದು ನೋಡಿದ್ರೆ ಪೈ ಬರುತ್ತೆ. ಪೈ ಡಿವೈಡೆಡ್ ಬೈ 2 ಅಂತ ಅರ್ಥ. ಸೊ ಈ ಥರ ಮಾಡ್ಬೋದು. ಅಥವಾ ಇಲ್ಲಿ ಬ್ರಾಕೆಟ್ ಇರೋದ್ರಿಂದ ಬ್ರಾಕೆಟ್ ಟರ್ಮ್ ಪೈಗೆ ಮಾತ್ರ ಮಲ್ಟಿಪ್ಲೈ ಆಗುತ್ತೆ. ಇವಾಗ ನೀವೇನಾದರೂ ಡೈರೆಕ್ಟಾಗಿ ಇಂಟು ಹಾಕ್ಬಿಟ್ರೆ 2 ಮಲ್ಟಿಪ್ಲೈ ಆಗಿಬಿಡುತ್ತೆ ಅದು. ಸೊ ಪೈ ಮೇಲ್ಗಡೆ ಉಳ್ಕೊಂಡ್ಬಿಡುತ್ತೆ. ಸೊ ಹಂಗಾಗಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಲೆಟ್ ಅಸ್ ಟೇಕ್ ಲೈಕ್ ದಿಸ್. ಐಲ್ ಟೇಕ್ ಬ್ರಾಕೆಟ್ ಫಸ್ಟ್, ಶಿಫ್ಟ್ ಪೈ ಇಂಟು ಇವೆರಡೂ ಮಲ್ಟಿಪ್ಲೈ ಆ್ಯಡ್ ಮಾಡ್ಕೋತೀನಿ. 0.45 ಪ್ಲಸ್ 0.2 ಅಂದರೆ 0.65, ಆರ್ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ದಿಸ್. 0.45 ಪ್ಲಸ್ 0.2 ಹಾಕೊಳ್ಳಿ. ಕ್ಲಿಯರ್ ಆಯ್ತಲ್ವಾ? ಸೊ ನ್ಯೂಮರೇಟರು. ಸೊ ಇನ್ನೊಂದು ಬ್ರಾಕೆಟ್ ಕ್ಲೋಸ್ ಮಾಡಬೇಕು, ಯಾಕೆಂದರೆ ಈ ಬ್ರಾಕೆಟ್ ಓಪನ್ ಆಗಿರೋದಕ್ಕೆ ಈ ಬ್ರಾಕೆಟ್ ಕ್ಲೋಸ್ ಆಗಿದೆ. ಈ ಬ್ರಾಕೆಟ್ ಓಪನ್ ಆಗಿರೋದ್ರಿಂದ ಇನ್ನೊಂದು ಬ್ರಾಕೆಟ್ನ ಕ್ಲೋಸ್ ಮಾಡ್ಕೊಳ್ಳಿ. ಈಗ ಹೋಲ್ ಡಿವೈಡೆಡ್ ಬೈ 2 ಮಾಡಿ. ಫಸ್ಟೇ ಪೈ ಬೈ 2 ಮಾಡ್ಕೊಂಡ್ಬಿಟ್ರೆ 2 ಮಲ್ಟಿಪ್ಲೈ ಆಗಿಬಿಡುತ್ತೆ. ಸೊ ನಾವು ದಿಸ್ ಇಸ್ ದ ಆನ್ಸರ್ ಫಾರ್ ದ ಫಸ್ಟ್ ಪ್ಯಾರಾಮೀಟರ್. ಏನು ಬರುತ್ತೆ? 1.021. ಲೆಟ್ ಅಸ್ ರೈಟ್ ದಟ್ ಫಸ್ಟ್ ಪ್ಯಾರಾಮೀಟರ್ 1.021. ಯು ಕ್ಯಾನ್ ಟೇಕ್ ಸಮ್ 2 or 3 ಡೆಸಿಮಲ್ ಪ್ಲೇಸಸ್. ನೆಕ್ಸ್ಟ್ ಸೆಕೆಂಡ್ ಬರೋಣ. 1.95 ಇಂಟು 2 ಡೈರೆಕ್ಟಾಗಿ ಬರುತ್ತೆ ಅದು, ಅದಕ್ಕೆ ಯಾವುದೇ ಬ್ರಾಕೆಟ್ ನೆಸೆಸಿಟಿ ಇಲ್ಲ. 1 ಅಥವಾ 2 ಇಂಟು 1.95 ಲೀಡ್ಸ್ ಟು 3.9. ಸೊ ರೈಟ್ 3.9 ಹಿಯರ್.
ನೆಕ್ಸ್ಟ್ ಲಾಸ್ಟ್ ಒನ್ ಮಾಡ್ಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಿ, ಬಿಕಾಸ್ ನ್ಯೂಮರೇಟ್ರಲ್ಲೂ 2 ಟರ್ಮ್ ಇದೆ, ಡಿನೋಮಿನೇಟ್ರಲ್ಲೂ 2 ಟರ್ಮ್ ಇದೆ, ಇಲ್ಲಿ ಸ್ಕ್ವೇರ್ ಇದೆ. ಹಾಗಾಗಿ ಯು ಶುಡ್ ಯೂಸ್ ಬ್ರಾಕೆಟ್ಸ್ ಕರೆಕ್ಟ್ಲಿ. So I'm going to use like this. So I'm going to start with a bracket 0.45 plus 0.2 square ಮಾಡಬೇಕು ಅಂತ ಹೇಳಿದ್ರೆ there is a x square symbol here, put square, whole divided by bracket open 4 into 1.95 bracket close ಮಾಡಿ equal to ಹೊಡಿರಿ. This is the answer, 54 into 54.1666 into 10 to the power of -3. ಸೊ ಕೆಲವೊಬ್ಬರಿಗೆ 10 ಪವರ್ -3 ಹೆಂಗೆ ಬರ್ಕೋಬೇಕು ಅಂತ ಗೊತ್ತಾಗಲ್ಲ, ಕಂಪ್ಲೀಟ್ ಆನ್ಸರ್ ಬೇಕು ಅಂತ ಕೇಳ್ತಾರೆ. ಆವಾಗ ಅಗೈನ್ ಶಿಫ್ಟ್ ಇಟ್ಕೊಂಡು ENG ಹೊಡೆದ್ರೆ ಯು ವಿಲ್ ಗೆಟ್ 0 ಹಿಯರ್. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ದಟ್ ಎಕ್ಸ್ಪ್ರೆಷನ್. ಹಾಗಾಗಿ ಯು ಶುಡ್ ಟೇಕ್ ದಿಸ್ 0.0541 0.0541 0.0541. So now you add all this, you will get a length of a belt drive. ಸೊ ನೋಡಿ AC ಮಾಡ್ತೀನಿ. 1.021 plus 3.9 plus 0.0541. If you add this, you will get a length of a belt like this, 4.9751. 4.9751. and you don't forget to write the unit. ಮೀಟ್ರಲ್ಲೇ ಇಡಬೇಕು, ಲೆಂತ್ನ ನಾವು ಮೀಟ್ರಿಂದನೇ ಅಡಿಯೋದು. ಸೊ ಮಿಲಿಮೀಟ್ರ್ ಕನ್ವರ್ಟ್ ಮಾಡಿದ್ರೆ ಗೊತ್ತಾಗಲ್ಲ, ಇದು 4.9751. ಮಿಲಿಮೀಟ್ರ್ ಕನ್ವರ್ಟ್ ಮಾಡಿದ್ರೆ ಇಂಟು 1000 ಮಾಡಿ, ಆರ್ ಯು ಕ್ಯಾನ್ ರೈಟ್ ಇನ್ ಮಿಲಿಮೀಟರ್ಸ್ ಆಲ್ಸೋ. 4975 ಮಿಲಿಮೀಟರ್ಸ್ ಲೆಂತ್ ಇರುವಂತಹ ಬೆಲ್ಟ್ ಬೇಕಾಗುತ್ತೆ ಕ್ರಾಸ್ ಬೆಲ್ಟ್ ಡ್ರೈವ್ಗೆ ಹಾಕೋದಕ್ಕೆ. ಸೊ ದಿಸ್ ಇಸ್ ಹೌ ಯು ಇಂಟರ್ಪ್ರಿಟ್, ಸಬ್ಸ್ಟಿಟ್ಯೂಟ್ ಆ್ಯಂಡ್ ಗೆಟ್ ದ ಆನ್ಸರ್ ಫಾರ್ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್. ಸೊ ಐ ಥಿಂಕ್ ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಲೀವ್ ಮಿ ಅ ಕಮೆಂಟ್. ಥ್ಯಾಂಕ್ ಯು.